ಆಟಗಾರ ನೋಡೋದಕ್ಕೆ ಬಂದಿದ್ವಿ, ಒಂದ್ ರ್ಯಾಲಿ ಮಾಡ್ತಾ ಇದ್ರು. ಸೊ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂತ ಕೂಡ ಹೇಳಿದ್ರಿ. ಸುಮಾರು ಜನ ಇವಾಗ ಸತ್ತೋಗಿದ್ದಾರೆ, ಅಂದ್ರೆ ಡೆಡ್ ಆಗಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ರೆ ನಾವು ಇದನ್ನ ಆಟಗಾರರು ನೋಡಬಹುದಾಗಿತ್ತು. ಸೆಲೆಬ್ರೇಷನ್ ಇನ್ನೂ ಚೆನ್ನಾಗಿರೋದು, ಮತ್ತೆ ಸ್ಟೇಡಿಯಂ ಒಳಗಡೆ ಕೂಡ ಚೆನ್ನಾಗಿರೋದು ಅಂತ ಒಂದು ಅಭಿಪ್ರಾಯ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವಿಬ್ರು ಒಳಗಡೆ ಹೋಗಿದ್ವಿ. ನಾವು ಒಳಗಡೆ ಹೋದ್ರೆ ನಮ್ಗೆ ಮೂಡ್ ಆಫ್ ಆಗೋಗಿತ್ತು ಆ ವಿಷಯಗಳೆಲ್ಲ ಕೇಳಿ. 8 ಜನ ಸತ್ರು, 10 ಜನ ಸತ್ರು ಅಂತ ಮನೆಯವರೆಲ್ಲ ಫೋನ್ ಮಾಡಿ ನಮ್ಗೆ ಎದುರಿಸಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ನಾವಿಬ್ರು ಒಳಗಡೆ ಹೋದ್ವಿ, ಅವರೆಲ್ಲ ಆಚೆ ಉಳ್ಕೊಂಡ್ಬಿಟ್ರು. ನಮ್ದು ಪ್ಯಾನ್ಗಳು ನೋಡಿ ಹೆಂಗ್ ಬಿದ್ದಿದೀವಿ. ಅಂಬೆಗಾಲ್ ಇಟ್ಕೊಂಡು ಹೋಗಿದ್ದಾಯ್ತು ಒಳಗಡೆನೂ ಅಷ್ಟೇ. 100 ಸೀಟ್ 200 ಸೀಟ್ ಹಂಗೆ ಖಾಲಿ ಬಿದ್ದಿದೆ. ಆದ್ರೆ ಜನನ್ ಮಾತ್ರ ಒಳಗಡೆ ಬಿಡ್ತಾ ಇಲ್ಲ. ಆದ್ರೆ ಜನನು ಕಾಪರೇಟ್ ಮಾಡ್ಬೇಕಾಗಿತ್ತು. ಜನನು ನೀಟಾಗಿ ಕಾಪರೇಟ್ ಮಾಡ್ಲಿಲ್ಲ, ನುಗ್ಗುತ್ತಿದ್ರು. ಹೆಂಗಂದ್ರೆ ಹೆಂಗೆ ಎಲ್ಲ ಪೊಲೀಸ್ ಅವ್ರಿಗೂ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಪೊಲೀಸ್ ಅವ್ರಿಗೂ ಗೇಟ್ಗಳು ಮುರ್ದಾಕಿ, ಕಿಟಕಿ ಮುರ್ದಾಕಿ, ಡೋರ್ ಲಾಕ್ ಗಳು ಮುರ್ದಾಕಿ, ಪೊಲೀಸ್ ಅವ್ರಿಗೆ, ಬೌನ್ಸರ್ಸ್ ಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಗೆ ಅಲ್ಲಿ ಒಳಗಡೆ ಹೋಗಿ ಅಲ್ಲೂ ಎಂಜಾಯ್ ಮಾಡಕ್ ಆಗದೆ, ಈಗ ಈ ತರ ಕೇಳಿ ಸತ್ತೋಗಿರೋದೆಲ್ಲ ಕೇಳಿ ಅಲ್ಲೂ ಎಂಜಾಯ್ ಮಾಡದೆ ಮೂಡ್ ಆಫ್ ಆಗೋಗಿತ್ತು. ಇಬ್ರು ಅಲ್ಲೂ RCB ಗೆದ್ದಿದ್ ಖುಷಿನೂ ಹೊಟ್ಟೋಯ್ತು ಸರ್. ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು. ಅದೇ ಒಂದಿಂದಲ್ಲಿ ಆಗಿರೋದ್ರಿಂದ ಏನೂ ಮಾಡಕ್ಕಾಗಲ್ಲ.